ಮೈಕ್ ಹಾಕೋರಿ, ಸ್ವಲ್ಪ ಮೈಕ್ ಹಾಕೋರಿ. ಮೈಕ್ ಹಾಕೋರಿ, ಕೇಳೋದಿಲ್ಲ ಮಾತಾಡೋದು. ಮಾನ್ಯ ಮುಖ್ಯಮಂತ್ರಿಗಳಿಂದ ಒತ್ತಡ ವಹಿಸಲಾಗುವುದು. ಸಂಕನೂರು ಸಭಾಪತಿಗಳೇ, ರಾಜ್ಯದ ವಿಶ್ವವಿದ್ಯಾಲಯಗಳು ಪದವಿ ಮುಗಿಸಿದ ವಿದ್ಯಾರ್ಥಿಗಳಿಗೆ ಕಳೆದ 3 ವರ್ಷಗಳಿಂದ ಅಂಕಪಟ್ಟಿ ನೀಡದಿರುವ ವಿಷಯವನ್ನು ಶೂನ್ಯ ಅವಧಿಯೊಳಗೆ ಪ್ರಸ್ತಾಪಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ಈ ಕುರಿತು ವಿಜಯ ಕರ್ನಾಟಕ ಮತ್ತು ಇತರ ಪತ್ರಿಕೆಗಳಲ್ಲಿ ಪದವಿ ಪಾಸಾದರೂ ಸಿಗದ ಅಂಕಪಟ್ಟಿ ಎಂಬ ತಲೆಬರದಲ್ಲಿ ವಿಷಯವು ಪ್ರಕಟವಾಗಿರುವುದು. ರಾಜ್ಯದ ವಿಶ್ವವಿದ್ಯಾಲಯಗಳಲ್ಲಿ ಪೋರ್ಟಲ್ ವ್ಯವಸ್ಥೆ 2021-22ರಿಂದ ಜಾರಿಗೊಂಡಿದೆ. ಹೀಗಾಗಿ ಎಲ್ಲ ವಿಶ್ವವಿದ್ಯಾಲಯಗಳ ವಿದ್ಯಾರ್ಥಿಗಳಿಗೂ ಏಕರೂಪದ ಅಂಕಪಟ್ಟಿ ನೀಡಲು ನಿರ್ಧರಿಸಿ ವಿಶ್ವವಿದ್ಯಾಲಯಗಳು ಅಂಕಪಟ್ಟಿ ವಿತರಣೆ ಸ್ವಾಯತ್ತತೆ ಕಳೆದುಕೊಂಡಿವೆ. ಆದರೆ ಸಕಾಲದಲ್ಲಿ ಎಲ್ಲ ವಿದ್ಯಾರ್ಥಿಗಳ ಅಂಕಪಟ್ಟಿ ಸಿದ್ಧಪಡಿಸಲು ಸಾಧ್ಯವಾಗದ ಪರಿಣಾಮ ಪದವಿ ಪಡೆದ ವಿದ್ಯಾರ್ಥಿಗಳು ಅಂಕಪಟ್ಟಿ ಸಿಗದೆ ಸಾಕಷ್ಟು ಸಂಕಟ ಎದುರಿಸುತ್ತಿದ್ದಾರೆ. ಈ ಕುರಿತು ಮೂಲ ಅಂಕಪಟ್ಟಿ ನೀಡುವಂತೆ ರಾಜ್ಯಪಾಲರು 2022ರಲ್ಲಿ ಆದೇಶಿಸಿದ್ದರೂ ಪಾಲನೆ ಆಗಿಲ್ಲ. ಈ ಬಗ್ಗೆ ವಿಶ್ವವಿದ್ಯಾಲಯಗಳನ್ನು ಕೇಳಿದರೆ ಪೋರ್ಟಲ್ ವ್ಯವಸ್ಥೆ ಸಮಸ್ಯೆ ಇದೆ ಎಂದು ಹಾರಿಕೆ ಉತ್ತರ ನೀಡುತ್ತಿದ್ದಾರೆ. ಇದರಿಂದ ರಾಜ್ಯದ ವಿಶ್ವವಿದ್ಯಾಲಯಗಳಲ್ಲಿ ಪದವಿ ಮುಗಿಸಿದ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಮೊದಲನೇ ವರ್ಷ, 2ನೇ ವರ್ಷ ಮತ್ತು 3ನೇ ವರ್ಷದ ಪದವಿ ಪರೀಕ್ಷೆಗಳ ಮೂಲ ಅಂಕಪಟ್ಟಿ ನೀಡಿರುವುದಿಲ್ಲ. ಹೀಗಾಗಿ ಪದವಿ ಮುಗಿಸಿದ ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣ ಹಾಗೂ ನೌಕರಿ ಪಡೆಯಲು ಒರಿಜಿನಲ್ ಅಂಕಪಟ್ಟಿ ಅವಶ್ಯವಾಗಿದೆ. ಆದರೆ ನ್ಯಾಷನಲ್ ಅಕಾಡೆಮಿ ಡಿಪಾಸಿಟಿನ ಡಿಜಿ ಲಾಕರ್ನಲ್ಲಿ ಡಿಜಿಟಲ್ ಅಂಕಪಟ್ಟಿ ಪಡೆಯಬಹುದು ಎಂದು ವಿಶ್ವವಿದ್ಯಾಲಯಗಳು ಹೇಳುತ್ತಿವೆ. ಈ ಡಿಜಿಟಲ್ ಅಂಕಪಟ್ಟಿಗೆ ಅಟೆಸ್ಟೇಷನ್ ಮಾಡಿ ನೀಡುತ್ತಿರುವರು. ಆದರೆ ಕೆಲ ಖಾಸಗಿ ಶಿಕ್ಷಣ ಸಂಸ್ಥೆಗಳು, ವಿದೇಶ ಶಿಕ್ಷಣ ಸಂಸ್ಥೆಗಳು ಇದನ್ನು ಒಪ್ಪುತ್ತಿಲ್ಲ. ಇದು ಅಲ್ಲದೆ ನೌಕರಿ ತೆಗೆದುಕೊಳ್ಳುವ MNC ಕಂಪನಿಗಳು ಮತ್ತು ಇತರ ಸಂಸ್ಥೆಗಳು ಮೂಲ ಅಂಕಪಟ್ಟಿ ಕೇಳುತ್ತವೆ. ಹೀಗಾಗಿ ಅದೆಷ್ಟೋ ವಿದ್ಯಾರ್ಥಿಗಳು ಶಿಕ್ಷಣ ಹಾಗೂ ನೌಕರಿಯಿಂದ ವಂಚಿತರಾಗಿರುತ್ತಾರೆ. ವಿದ್ಯಾರ್ಥಿ ವೇತನ ಪಡೆಯಲು ಕೂಡ ಇದರಿಂದ ತೊಂದರೆಯಾಗಿದೆ. ಇದಲ್ಲದೆ ಸದ್ಯ ಕೊಡುತ್ತಿರುವ ಡಿಜಿಟಲ್ ಅಂಕಪಟ್ಟಿಯಲ್ಲಿ ಸಾಕಷ್ಟು ಮುದ್ರಣ ಲೋಪದೋಷಗಳು ಕಾಣುತ್ತಿವೆ. 2021-22ರಲ್ಲಿ ಸಮಗ್ರ ವಿಶ್ವವಿದ್ಯಾಲಯ ಮತ್ತು ಕಾಲೇಜ್ ನಿರ್ವಹಣೆ ಪೋರ್ಟಲ್ ಜಾರಿಗೊಂಡ ತಕ್ಷಣವೇ ಸರ್ಕಾರ ಅಂಕಪಟ್ಟಿ ವಿನ್ಯಾಸ ರಚನೆಗೊಳ್ಳಬೇಕಾಗಿತ್ತು. ಆದರೆ ಉನ್ನತ ಶಿಕ್ಷಣ ಇಲಾಖೆ 3 ವರ್ಷಗಳ ಬಳಿಕ ಅಂದರೆ 2024 ಏಪ್ರಿಲ್ನಲ್ಲಿ ಅಂಕಪಟ್ಟಿ ಹೇಗಿರಬೇಕು ಎಂಬುದರ ಫಾರ್ಮೆಟ್ ಅನ್ನು ಅಂತಿಮಗೊಳಿಸಿದೆ. ಇದರಿಂದ ಇಲ್ಲಿಯವರೆಗೆ ಸುಮಾರು 54 ಲಕ್ಷ ವಿದ್ಯಾರ್ಥಿಗಳ ಅಂಕಪಟ್ಟಿ ಮುದ್ರಣ ಬಾಕಿ ಉಳಿದುಕೊಂಡಿದೆ. ಆದ ಕಾರಣ ವಿದ್ಯಾರ್ಥಿಗಳ ಭವಿಷ್ಯದ ದೃಷ್ಟಿಯಿಂದ ಈಗಲಾದರೂ ಸರ್ಕಾರ ಕಣ್ತೆರೆದು ವಿಳಂಬ ಮಾಡದೆ ಮಾನ್ಯತೆ ಉನ್ನತ ಶಿಕ್ಷಣ ಸಚಿವರು ಮೂಲ ಅಂಕಪಟ್ಟಿ ನೀಡಲು ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸುತ್ತೇನೆ. ರವಿಕುಮಾರ್